ನನ್ ಮಗ ಇಲ್ಲಾಕ್ ಬಂದ್ಬಿಡ್ತಿ ಏನ್ರಿ ಅವ್ರ ಪುಸ್ತಕ ಮಗ ಇಲ್ಲಾಕ್ ಬಂದ ಒಂದ್ ತಿಂಗಳಿಂದ ಇದೇ ಏರಿಯಾದಲ್ಲಿ ಸುತ್ತಾಡ್ತಾವ್ರು ಯಾರೋ ಗೊತ್ತಿಲ್ಲ. ಬೇಜಾನ್ ಪಾಟ್ಲೆ ಕೊಡ್ತಾನೆ, ನಂಗೂ ಬೇದ ಸಾಕಾಗ್ ಹೋಗ್ಬಿಟ್ಟಿದೆ. ಕಾಲ್ ಮಾಡ್ದಲ್ಲ ಒಂದ್ಸಲ ಇಟ್ಕೊಂಡು ಹೋಗಿ ಬಂದಿದ್ರು, ಇವನ್ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ಸರಿ ಬರ್ತೀನಿ. ಹೋಗ್ಬಾರ. ಏಯ್ ಒದಕ್ ತಿಂತೇ ನೀನ ಸಾಸಿ ಹಾಕ್ಬಿಡ್ತೀನಿ. ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆಗಳಿರುತ್ತೆ. ತನ್ನ ಜೀವನದಲ್ಲಿ ತನ್ನ ಹಾಗಾಗಬೇಕು, ಹೀಗಾಗಬೇಕು, ಅದನ್ನು ಪಡ್ಕೋಬೇಕು, ಇದನ್ನು ಪಡ್ಕೋಬೇಕು ಅಂತ ಎಷ್ಟು ಆಸೆಗಳಿರುತ್ತೆ. ಈ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಅಂತಾನೆ ಮನುಷ್ಯ ತನಗೆ ಎಷ್ಟೇ ಕಷ್ಟ ಬಂದ್ರೂ ಅದನ್ನೆಲ್ಲ ಮೆಟ್ಟಿ ಮುಂದೆ ಹೋಗ್ತಾನೆ ಇರ್ತಾನೆ. ಇವತ್ತಿನ ಕತೆ ರವಿ ಅನ್ನೋ ಒಬ್ಬ ಯುವಕನ ಬಗ್ಗೆ. ರವಿ ಬೆಂಗಳೂರಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿರ್ತಾನೆ. ತಂದೆ ತಾಯಿ ಯಾರೂ ಇರಲ್ಲ. ಇರೋ ಒಬ್ಬ ಅಣ್ಣ ಹಳ್ಳಿಲಿ ಸೆಟ್ಲಾಗಿರ್ತಾನೆ. ರವಿಗೆ ಚಿಕ್ಕ ವಯಸ್ಸಿಂದ ವಿದ್ಯೆ ತಲೆಗೆ ಹತ್ತಿರಲ್ಲ. ಬೆಳೀತಾ ಬೆಳೀತಾ ನಾನು ಓದಲಿಲ್ವಲ್ಲ, ಓದಿದ್ರೆ ನನ್ನ ಜೀವನ ಚೆನ್ನಾಗಿರ್ತಿತ್ತು ಅಂತ ಗಿಲ್ಟ್ ಕಾಡ್ದಕ್ಕೆ ಶುರು ಆಗುತ್ತೆ. ಅಟ್ಲೀಸ್ಟ್ ನಾನು ಮದುವೆ ಆಗೋ ಹುಡುಗಿ ಆದರೂ ಚೆನ್ನಾಗಿ ಓದಿರಲಿ, ಆಗ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೋದು ಅಂತ ಅಂದ್ಕೊಂಡಿರ್ತಾನೆ. ಹೀಗಾಗಿ ಯಾವುದೇ ಸಂಬಂಧ ಬಂದರೂ ಓದಿರೋ ಹುಡುಗಿನೇ ಬೇಕು ಅಂತ ಎಲ್ಲ ಹುಡುಗಿರನ್ನೂ ರಿಜೆಕ್ಟ್ ಮಾಡ್ತಿರ್ತಾನೆ. ರವಿಗೆ ಓದಿರೋ ಹುಡುಗಿನೇ ಸಿಗ್ತಾಳ. ಮದುವೆ ಆದಮೇಲೆ ರವಿ ಜೀವನ ಹೇಗೆ ಬದಲಾಗುತ್ತೆ? ಏನಪ್ಪ ಯಜಮಾನ್ರದು ಫುಲ್ ದುಡಿಮೆನೋ ದುಡಿಮೆ. ಏನು ಮಾಡೋದಪ್ಪ, ಹೊಟ್ಟೆ ಬಾಡು ಮಾಡಲೇಬೇಕಲ್ಲ. ಲೇ ಆ ದುಡ್ಡು ಬರೋದಿತ್ತಲ್ಲ, ಬಂತೇನಾ? ಇಲ್ಲ ಕಣ, ಲೋಫರ್ ನನ್ನ ಮಗ ಶನಿವಾರ ಕೊಡ್ತೀನಿ ಅಂದ. ಶನಿವಾರದಿಂದ ಇವತ್ತಿನವರೆಗೂ 100 ಸರಿ ಕಾಲ್ ಮಾಡಿದೆ. ಲೋಫರ್ ನನ್ನ ಮಗ ಫೋನೇ ಎತ್ತಾ ಇಲ್ಲ. ನಿನ್ಗಷ್ಟೇ ಅಲ್ವೋ, ತುಂಬ ಜನ ಕತರ ಮಾಡಿದನಂತೆ. ನಾನು ಆ ರಾಗುಗೆ ದುಡ್ಡು ಕೊಡಬೇಕು, ಕೊಡೋಣ ಅಂದರೆ ಈ ನನ್ನ ಮಗ ಈ ಥರ ಆಟ ಆಡ್ತಿದ್ದಾನೆ. ನೀನು ಅವನನ್ನು ನಂಬಿ ದೊಡ್ಡ ಮಿಸ್ಟೇಕ್ ಮಾಡಿದೆ. ಇರಲಿ ಬಿಡ, ಅತ್ತಾಗ ಆ ಟಾಪಿಕೇ ಬೇಡ, ನನಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾಕೋ ಗೊತ್ತಿಲ್ಲ ಮಗ, ಈ ನಡುವೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು. ಲೇ ಎಷ್ಟು ಸಲ ನಾ ಹೇಳೋದೊಂದು ಮದುವೆ ಆಗು ಅಂತ? ಒಂದೇ ಸಾಕ? ಸದ್ಯಕ್ಕೆ ಒಂದಾಗು, ಆಮೇಲೆ ಬೇಕಾದ್ರೆ ನೋಡೋಣ. ನನ್ನ ಮಗನೇ, ಮದುವೆ ಆಗು ಅಂತಿದೆಯಾ ಅಷ್ಟೇ. ಒಂದು ಚೆನ್ನಾಗಿರೋ ಹುಡುಗಿ ತೋರಿಸಂದ್ರೆ ಆಗಲ್ಲ ನಿನ್ನ ಕೈಲಿ. ಹುಡುಗಿರು ಇದ್ದಾರಪ್ಪ, ಆದರೆ ಅವ್ರು ಯಾರು ನಿನಗೆ ಸೆಟ್ ಆಗಲ್ಲ. ಸೆಟ್ ಆಗಲ್ಲ ಅಂದರೆ? ಸೆಟ್ ಆಗಲ್ಲ ಅಂದರೆ ಕೆಲವ್ರು ಓದ್ಕೊಂಡಿದ್ದಾರೆ, ಒಳ್ಳೆ ಜಾಬ್ನಲ್ಲೂ ಇದ್ದಾರೆ. ಅವ್ರನ್ನ ಮದುವೆ ಆಗೋರು ಒಳ್ಳೆ ಜಾಬ್ನಲ್ಲಿ ಇರಬೇಕು ಅಂತಲೇ ಹೇಳ್ತಾರೆ. ಲೇ ಸತೀಶ, ನನಗೆ 2 ವರ್ಷ ಮದುವೆ ಆಗೋದು ಲೇಟ್ ಆದರೂ ಪರವಾಗಿಲ್ಲ, ಓದಿರೋ ಹುಡುಗಿನೇ ಬೇಕು. ಹೌದಪ್ಪ, ನಿನಗೆ ಇಂಜಿನಿಯರಿಂಗು ಮೆಡಿಕಲ್ ಓದಿರೋರ್ನೇ ಹುಡುಕ್ತೀನಿ. ಅಷ್ಟೆಲ್ಲ ಓದಿರೋರು ಬೇಕಾಗಲ್ಲ ಕಣ, ಈ ಡಿಗ್ರಿ ಬಗ್ಗೆ ಮಾಡಿರೋರು ಆಗುತ್ತೆ, ಇಲ್ಲ ಓದ್ತಾ ಇರೋರು ಆಗುತ್ತಪ್ಪ. ಓದ್ತಾ ಇರೋರಾ? ಹ್ಞೂ ಕಣ, ಅದಕ್ಕೇನೀಗ ನಾನೇ ಮದುವೆ ಆದಮೇಲೆ ಓದಿಸ್ತೀನಿ. ಇದೆಲ್ಲ ಮದುವೆಗೆ ಮುಂಚೆ ಅಷ್ಟೇ, ಆಮೇಲೆ ಏನಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಂಗಲ್ವ, ನಾನು ಓದಿಲ್ಲ ಅನ್ನೋ ಬೇಜಾರು ನನಗಿದೆ. ನನಗೆ ಮದುವೆ ಆಗಿರೋರಂತೂ ಓದಿರಬೇಕು ಅಂತ ನನ್ನ ಆಸೆ. ಮುಂದೆ ಮಕ್ಕಳಾದರೆ ಅವ್ರಿಗೆ ಹೆಲ್ಪ್ ಆಗುತ್ತಲ್ವಾ? ಓ, ತಾವು ಮಕ್ಕಳು ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಹಂಗಲ್ವಾ? ಇರ್ಲಿ ಬಿಡು. ಇವಳು ಹೇಗಿದ್ದಾಳೆ ನೋಡು. ಓದಿದ್ದಾಳೇನಾ? ಲೇ, ನೀನು ಹುಡುಗಿ ಇಷ್ಟನಾ ಮೊದಲೇ ಹೇಳು, ಇಲ್ಲ ಅಂದ್ರೆ ನಾಳೆನೇ LKG ಸೇರ್ಸೋಣ. ಅದಕ್ಕೇನಂತೆ? ಸರಿಯಾಗಿ ಹೇಳೋ. ಡಿಗ್ರಿ ಮಾಡಿದಳು, ಆದ್ರೇನು? ಅನಾಥೆ ಕಣೋ, ಅನಾಥಾಶ್ರಮದಲ್ಲೇ ಬೆಳೆದಿದ್ದಂತೆ. ಅಯ್ಯೋ, ಅದೇನು ಪ್ರಾಬ್ಲಮ್ ಇಲ್ಲ. ನೋಡು, ನೀನು ಸರಿಯಾಗಿ ಹೇಳು, ಬೇಕಿದ್ರೆ ನಾಳೆನೇ ಹುಡುಗಿ ನೋಡೋಣ. ಸರಿ, ಹಾಗೆ ಆಗಲಿ. ಹೆಣ್ಣು ನೋಡೋ ಶಾಸ್ತ್ರ ಏನು ಬೇಡ, ಒಂದು ಕೆಲಸ ಮಾಡೋಣ, ನಮ್ಮ ಮನೆಗೆ ನಾಳೆ ಬರಕ್ಕೆ ಹೇಳ್ತೀನಿ, ಅಲ್ಲೇ ನೋಡು, ಮಾತಾಡು. ಸರಿ, ಏನೋ ಒಂದು ಮಾಡಪ್ಪ.
ಲವ್ ನನ್ನ ಮಗನೇ, ಹುಡುಗಿ ನೋಡೋಕ್ಕಿಂತ ಮುಂಚೆನೇ ಇಷ್ಟೊಂದು ನಾಚ್ಕೋತಿದ್ಯಾ, ಇನ್ನು ನೋಡಿದ್ಮೇಲೆ ಏಯ್ ಸುಮ್ಮನೆ ಇರಲೇ ನೀನು. ಸುಮಾ ಅವ್ರೆ, ಇವನ್ ರವಿ ಅಂತ. ಸ್ವಂತ ಮೆಕ್ಯಾನಿಕ್ ಶಾಪ್ ಇದೆ. ಅಪ್ಪ ಅಮ್ಮ ಯಾರೂ ಇಲ್ಲ. ಅಣ್ಣ ಒಬ್ಬ ಊರಲ್ಲಿದ್ದಾನೆ. ಇವನಿಲ್ಲೇ ಒಂದು ಬಾಡಿಗೆ ಮನೇಲಿದ್ದಾನೆ. ಏನಾದ್ರೂ ಮಾತಾಡು. ಏನು ಮಾತಾಡ್ಲು? ನೀವಿಬ್ರು ಏನಾದ್ರೂ ಮಾತಾಡ್ಕೊಳ್ಳೋದಾದ್ರೆ ಮಾತಾಡ್ಕೊಳ್ಳಿ. ನೀವು ನೀವು ಏನು ಓದಿದ್ದೀರಾ? ಡಿಗ್ರಿ ಫೈನಲ್ ಇಯರ್ ಓದ್ತಾ ಇದ್ದೀನಿ. ಎಕ್ಸಾಮ್ ಮುಗಿದ್ರೆ ಅದು ಮುಗ್ದ ಹಾಗೆ. ನೀವು? ಚಿಕ್ಕವರಿದ್ದಾಗ ಬಾಲಮಂಗಳ, ತುಂತುರು ಬಿಟ್ಟರೆ ಬೇರೆ ಏನೂ ಓದಿಲ್ಲ. ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? ಮೊನ್ನೆ ಜನವರಿಗೆ 5 ವರ್ಷ ಆಯಿತು. ನಿಮ್ಮ ಪ್ರಾಪರ್ ಎಲ್ಲಿ? ನಮ್ಮದು ಮೈಸೂರು ಹತ್ರ ಒಂದು ಹಳ್ಳಿ. ನೀವು ಮದುವೆ ಆದರೆ ಇಲ್ಲೇ ಇರ್ತೀರಾ ಅಥವಾ ಅಲ್ಲಿಗೆ ಹೋಗ್ತೀರಾ? ಇಲ್ಲ ಇಲ್ಲೇ ಬೆಂಗಳೂರಲ್ಲೇ ಸೆಟ್ಲ್ ಆಗೋದು. ಇಲ್ಲಂದೇ ಮೆಕ್ಯಾನಿಕ್ ಶಾಪ್ ಇದೆಯಲ್ಲ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ನಾನು ಬೆಳೆದಿದ್ದು ಅನಾಥಾಶ್ರಮದಲ್ಲೇ. ಹಾಂ, ಸತೀಶ್ ಹೇಳ್ದ, ನನಗೆ ಕೇಳಿ ಸ್ವಲ್ಪ ಬೇಜಾರಾಯಿತು. ಈ ನನ್ನ ಮಗ ಇಷ್ಟೊತ್ತು ಏನು ಮಾಡ್ತವನೆ, ಏನು ಓದಿದ್ಯಾ, ಏನು ದಬಾಕಿದ್ಯಾ ಅಂತ ತಲೆ ತಿಂತಿರ್ಬೇಕು. ಅಲ್ಲ, ನೀವು ಓದಿದ್ದೀರಾ? ನಾನು ಓದಿಲ್ಲ. ನಿಮಗೆ ಓದಿರೋರೇ ಬೇಕು ಅಂತ ಏನಾದರೂ ಇದೆಯಾ? ಇಲ್ಲ, ನನಗೆ ಆ ಥರ ಏನೂ ಇಲ್ಲ. ನಾನು ಓದಿಲ್ವಲ್ಲ, ಹಾಗಾಗಿ ಓದಿರೋರೇ ಬೇಕು ಅಂತ ಒಂದು ಆಸೆ ಅಷ್ಟೇ. ಓ ಹೌದಾ? ಮತ್ತೆ ಏನಿಲ್ಲ. ಮುಗಿತಾ ನಿಮ್ಮ ಮಾತು? ಸರಿ ಸುಮಾ ಅವ್ರೆ, ನಾನು ನಿಮಗೆ ಸಂಜೆ ಫೋನ್ ಮಾಡ್ತೀನಿ. ಇಲ್ಲ ಅಂದ್ರೆ ರವಿ ಹತ್ರ ಕಾಲ್ ಮಾಡಿಸ್ತೀನಿ. ಏನು ಅದು ನಿಮ್ ನಂಬರ್ ಸಿಗ್ಬೋದಾ ಅಂತ ಸಾರ್ ಕೇಳ್ತಾ ಇದಾರೆ. ಮನಸ್ಸೇ ಕೊಟ್ಟಿದ್ದೀನಿ, ಇನ್ನು ನಂಬರ್ ಕೊಡಲ್ವಾ? ಯಾಕೆ? ಏನಾಯ್ತು? ಯಾಕೆ ಹಾಲು ಕುಡಿಲಿಲ್ಲ? ಈ ಹಾಲಲ್ಲೇ ಹೊಟ್ಟೆ ತುಂಬಿಸ್ಬಿಟ್ರೆ ನೀನು ಅಂದ ಸಾಗೋದು ಹೇಗೆ? ಕವಿ ನೀವು. ಕವಿ ಅಲ್ಲ, ರವಿ. ರೀ, ಏನ್ ಚಿನ್ನ? ನನಗೆ ಲೈಫಲ್ಲಿ ತುಂಬ ಆಸೆಗಳಿವೆ, ತುಂಬ ಕನಸುಗಳಿವೆ. ನಿನ್ನ ಆಸೆ ಕನಸುಗಳನ್ನ ಈಡೇರ್ಸಕ್ಕೆ ತಾನೆ ನಾನಿರೋದು. ನಾವು ಒಂದು ಲೆವೆಲಿಗೆ ಬರೋ ತನಕ ನಮಗೆ ಮಕ್ಕಳು ಬೇಡ ಕಣ್ರಿ. ಒಂದು ಲೆವೆಲ್ಗೆ ಅಂದರೆ ಇಬ್ಬರು ದುಡಿಯೋ ಥರ ಆಗಿ ನಾವು ಒಂದು ಲೆವೆಲಿಗೆ ಬಂದು ನಮ್ಮ ಮಕ್ಕಳನ್ನ ಸಾಕೋ ಹಾಗಾಗಬೇಕು. ಅಲ್ಲಿ ತನಕ ನೀನು ಹೇಳೋದು ಸರಿ ಚಿನ್ನ. ನನಗೆ ನೀನಿನ್ನೂ ಜಾಸ್ತಿ ಓದಬೇಕು ಅಂತ ಆಸೆ. ನನಗೂ ಅಷ್ಟೆ. ನಾನು ಓದಿ ಒಳ್ಳೆ ಕೆಲಸ ತಗೋಬೇಕು ಅಂತ ತುಂಬ ಆಸೆ. ಅದಕ್ಕೇನಂತೆ, ಕಷ್ಟನೋ ಸುಖನೋ ನಾನು ನಿನ್ನ ಚೆನ್ನಾಗಿ ಓದಿಸ್ತೀನಿ. ಖುಷಿನಾ? ನೋಡೋಣ ಏನಾಗುತ್ತೆ ಅಂತ.
ಪೂರ್ಣ ಚಂದಿರ ರಜಾ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ. ನೀವು ತುಂಬಾ ಕೆಟ್ಟದಾಗ ಹಾಡ್ತೀರಾ. ಆ ಹಾಡಿನ ಗತಿ ರೀ, ಇಷ್ಟೊತ್ತಿಷ್ಟದ ಸ್ಪೀಚ್ ಮಾಡಿ ಇವಾಗ ಮತ್ತೆ ಮುತ್ಕೊಡಕ್ ಬರ್ತಿದ್ದೀರಾ? ಚಿನ್ನ ಮುತ್ ಕೊಟ್ರೆ ಮಕ್ಕಳಾಗ್ಬಿಡತ್ತಾ? ಮದುವೆ ಆದಮೇಲೆ ರವಿ ಮತ್ತು ಸುಮಾಳ ಜೀವನ ಚೆನ್ನಾಗಿರುತ್ತೆ. ಆದರೆ ಮನೇನ ರವಿ ಒಬ್ಬನೇ ನಿಭಾಯಿಸೋದಕ್ಕೆ ದಿನೇ ದಿನೇ ಕಷ್ಟ ಆಗ್ತಾ ಹೋಗುತ್ತೆ. ಆಗ ಸುಮಾ ತಾನೂ ಕೂಡ ದುಡಿತೀನಿ ಅಂತ ಮುಂದಾಗ್ತಾಳೆ. ಕೆಲಸ ಹುಡ್ಕೋದಕ್ಕೆ ಶುರು ಮಾಡ್ತಾಳೆ. ಕ್ವಾಲಿಫಿಕೇಶನ್ಗೆ ಜಾಬ್ ಕೊಡೋಕ್ಕಾಗೋದಿಲ್ಲ. ಸರ್ ಪ್ಲೀಸ್ ಸರ್. ಹೇಳಿದ್ವಲ್ಲಮ್ಮ, ಈ ಕ್ವಾಲಿಫಿಕೇಶನ್ಗೆ ಜಾಬ್ ಕೊಡೋಕ್ಕಾಗೋದಿಲ್ಲಮ್ಮ.